ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಕೇಸನ್ನು ಕೋರ್ಟಿನಲ್ಲಿ ದಾಖಲೆ ಮಾಡಿದಾಗ, ಮೊಕದ್ದಮೆಯನ್ನು ದಾಖಲು ಮಾಡಿದಾಗ ಅದರ ಒಂದು ಸಾಧಕ ಬಾಧಕಗಳನ್ನು ನೋಡಿ, ಸಾಕ್ಷಿಗಳನ್ನು ವಿಮರ್ಶೆ ಮಾಡಿ, ಪ್ರಾರಂಭದಲ್ಲಿಯೇ ಒಂದು ಪ್ರೈಮಾ ಫೇಸಿ ಇದೆ ಈ ಕೇಸಲ್ಲಿ ಅಂತ ತಿಳಿದು ಕೋರ್ಟು ಒಂದು ಆ್ಯಡ್ ಇಂಟ್ರಿಮ್ ಇಂಜಂಕ್ಷನ್ ಆರ್ಡರ್ ಅಥವಾ ಸ್ಟೇ ಆರ್ಡರ್ ಅಂತ ನಾವೇನು ಕರಿತೀವಿ ಅದನ್ನು ಕೊಟ್ಟಿದೆ ಅಂತ ಭಾವಿಸೋಣ. ಈ ಒಂದು ಸ್ಟೇ ಆರ್ಡರನ್ನು ಕೊಟ್ಟ ಮೇಲೂ ಕೂಡ ಪ್ರತಿಪಕ್ಷದವರು ಆ ಒಂದು ಕೋರ್ಟಿನ ನಿರ್ಧಾರವನ್ನು, ಆದೇಶವನ್ನು ಗೌರವಿಸದೆ ಮತ್ತೆ ತಿರುಗಾ ಅದೇ ರೀತಿಯಾಗಿ ನಡೆದುಕೊಂಡಿದ್ದೇ ಆದಲ್ಲಿ ಅಥವಾ ವಾದಿಗಳಿಗೆ ತೊಂದರೆ ಕೊಟ್ಟಿದ್ದೇ ಆದಲ್ಲಿ, ಉದಾಹರಣೆಯಾಗಿ ನಿಮಗೆ ಅರ್ಥ ಮಾಡಿಸಬೇಕು ಅಂತ ಆದರೆ, ಈಗ ಒಂದು ಮನೆಯನ್ನು ಕಟ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಸೈಟನ್ನು ಖರೀದಿ ಮಾಡಿದಂತಹ ಆ ಮಾಲೀಕನು ಮನೆ ಕಟ್ಟುವಾಗ ಜಮೀನಿಗೆ ಸಂಬಂಧಪಟ್ಟಂಥವರು ಅಥವಾ ಮೂಲ ಲ್ಯಾಂಡ್ ಲಾರ್ಡ್ಸ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಇನ್ಯಾರೋ ಒಬ್ಬರು ಉತ್ತರಾಧಿಕಾರಿಗಳು ನಾನು ಸಹಿ ಮಾಡಿಲ್ಲ, ನನಗೆ ಭಾಗ ಕೊಟ್ಟಿಲ್ಲ ಅಂತ ಹೇಳಿ ಏನೋ ಒಂದು ಕೇಸ್ ಹಾಕಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅಥವಾ ಆ ಒಂದು ವ್ಯಕ್ತಿ ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮೆಟೀರಿಯಲ್ಸ್ಗಳನ್ನು ತಗೊಂಡು ಬಂದು ಹಾಕಿ ಕಟ್ಟಡವನ್ನು ಕಟ್ತಾ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಸುಖ ಸುಮ್ಮನೆ ಈ ದಾಖಲೆಗಳೇ ಇಲ್ಲದೆ ಇದು ನನ್ನ ಜಾಗ ಅಂತನೋ ಅಥವಾ ನನ್ನ ಜಾಗದಲ್ಲಿ 2 ಅಡಿನೋ 3 ಅಡಿನೋ ಒತ್ತುವರಿ ಮಾಡಿಬಿಟ್ಟಿದ್ದಾರೆ ಅಂತನೋ, ಆದ್ದರಿಂದ ಇವರು ಕಟ್ಟಬಾರ್ದು ಅಂತನೋ ಸುಖ ಸುಮ್ಮನೆ ಏನೋ ಒಂದು ತಕರಾರುಗಳನ್ನು ತೆಗಿತಾರೆ. ಇಂತಹ ಸಂದರ್ಭಗಳು ಬಂದಾಗ ಕೋರ್ಟು ಒಂದು ಪಕ್ಷದವರಿಗೆ ಸ್ಟೇ ಆರ್ಡರನ್ನು ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಆ ಸ್ಟೇ ಆರ್ಡರ್ಗೆ ವಿರುದ್ಧವಾಗಿ ನಡೆದುಕೊಂಡಾಗ ಪ್ರತಿಪಕ್ಷದವರು ಕೋರ್ಟಿನ ಆದೇಶವನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಹಾಗೂ ಅದನ್ನು ಉಲ್ಲಂಘಿಸುವಂತೆ ಇಲ್ಲ. ಇದು ಆಪ್ಷನ್ ಅಲ್ಲ. ಆದ್ದರಿಂದ ನ್ಯಾಯಾಲಯಗಳು ನೀಡುವಂತಹ ತೀರ್ಪು ಮ್ಯಾಂಡೇಟ್ರಿ ಆಗುತ್ತೆ, ಖಡಾಖಂಡಿತ ಮತ್ತು ಖಚಿತತೆಯಿಂದ ಕೂಡಿರುತ್ತೆ. ಆದ್ದರಿಂದ ಈ ಒಂದು ಮನೆ ಕಟ್ಟುವ ಸಂದರ್ಭದಲ್ಲಿ ಸುಖಾಸುಮ್ಮನೆ ಬಂದು ತೊಂದರೆ ಮಾಡುವಂತಹವರ ವಿರುದ್ಧ ಸ್ಟೇ ಕೊಡಿ, ಅವರಲ್ಲಿ ಯಾವ ದಾಖಲೆಗಳು ಇಲ್ಲ, ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ವಿನಾಕಾರಣ ಅಂತ ಹೇಳಿ ನಮ್ಮ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಾವು ಪ್ರೊಡ್ಯೂಸ್ ಮಾಡಿ ಕೋರ್ಟಿಗೆ ಇದನ್ನು ಕನ್ಸಿಡರ್ ಮಾಡಿ ನಮಗೆ ಅವರು ಬಂದು ತೊಂದರೆ ಕೊಡದೇ ಇರೋಂಗೆ, ನಾಟ್ ಟು ಇಂಟರ್ಫಿಯರ್ ದ ಪೀಸ್ಫುಲ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಅಂತ ಹೇಳಿ ಬಂದು ನನ್ನ ಶಾಂತಿಯುತ ಸ್ವಾಧೀನತೆಯ ಕಬ್ಜೆಗೆ ತೊಂದರೆ ಮಾಡದಂತೆ ಅವರನ್ನು ತಡೆಯಿರಿ ಅಥವಾ ತಡೆಯಾಜ್ಞೆಯನ್ನು ಕೊಡಿ ಅಂತ ಹೇಳಿ ಕೇಳಿದಾಗ ಕೋರ್ಟು ಈ ಒಂದು ಪ್ರೈಮಾ ಫೇಸಿ ದಾಖಲೆಗಳನ್ನು ಪರಿಗಣಿಸಿ ಒಂದು ಸ್ಟೇ ಆರ್ಡರ್ ಕೊಡುತ್ತೆ. ಕೊಟ್ಟಾಗ ಎದುರುಗಡೆ ವ್ಯಕ್ತಿನವರು ಸುಮ್ಮನೆ ಇರಬೇಕು ತೀರ್ಮಾನ ಆಗುವವರೆಗೂ. ಅದನ್ನು ಬಿಟ್ಟು ಅವರು ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ದೇ ಆದಲ್ಲಿ ಕೋರ್ಟ್ ಹೇಳಿರುತ್ತೆ, ಡೈರೆಕ್ಟ್ ದ ಡಿಫೆಂಡೆಂಟ್, ಗಿವನ್ ದ ಡೈರೆಕ್ಷನ್ ಟು ದ ಡಿಫೆಂಡೆಂಟ್ ನಾಟ್ ಟು ಇಂಟರ್ಫಿಯರ್ ದ ಪೀಸ್ಫುಲ್ ಪೊಸಿಷನ್ ಆಫ್ ದಿ ಪ್ಲೈಂಟಿಫ್. ಪ್ರತಿವಾದಿಯವರು ವಾದಿಯವರ ಶಾಂತಿಯುತ ಸ್ವಾಧೀನಕ್ಕೆ ಧಕ್ಕೆ ಉಂಟು ಮಾಡಬಾರ್ದು ಅಂತ ಹೇಳಿ ಆದೇಶ ಮಾಡಿದಾಗ ಅದನ್ನು ಪಾಲಿಸುವುದು ಅವರ ಕರ್ತವ್ಯ ಆಗಿರುತ್ತೆ. ಅದನ್ನು ಮಾಡದೆ ಮತ್ತೆ ಅವರು ಅದೇ ಥರದ ತೊಂದರೆಗಳನ್ನು ಮಾಡಿದ್ದೇ ಆದಲ್ಲಿ ನೀವೇನು ಮಾಡಬಹುದು? ಕೋರ್ಟಿನ ಆದೇಶಕ್ಕೂ ಕಿಮ್ಮತ್ತಿಲ್ಲದ ರೀತಿಯಲ್ಲಿ ನಡೆದುಕೊಂಡಿದ್ದೇ ಆದಲ್ಲಿ ಏನು ಮಾಡಬಹುದು? ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರಿತೇವೆ. ಅಂದರೆ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಿರುವುದು, ಅಂದರೆ ನ್ಯಾಯಾಂಗ ನಿಂದನೆಯನ್ನು ಮಾಡಿರುವಂಥದ್ದು ಅಂತ ಆಗುತ್ತೆ. ಈ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಸೆಕ್ಷನ್ 1971 ಈ ಅಂಡರಲ್ಲಿ ನೀವು ಆ ರೀತಿಯಾಗಿ ನಡೆದುಕೊಂಡವರ ವಿರುದ್ಧ ನೀವು ಯಾವ ನ್ಯಾಯಾಲಯವು ಆದೇಶವನ್ನು ನೀಡಿತ್ತೋ ಅದೇ ನ್ಯಾಯಾಲಯದಲ್ಲಿ ನೀವು ಏನು ಮಾಡ್ಬೋದು, ಆ ಸಾಕ್ಷಿಗಳನ್ನು, ಅಂದರೆ ಅವರು ಬಂದು ತೊಂದರೆ ಮಾಡೋದು, ಇಂಟರ್ಫಿಯರ್ ಆಗೋದು ಅಥವಾ ಇನ್ನೇನೋ ಡ್ಯಾಮೇಜ್ಗಳನ್ನ ಮಾಡೋದು ಅಥವಾ CCTVಗಳನ್ನ ಹೊಡೆದಾಕೋದು ಅಥವಾ ಅಲ್ಲಿ ಬಂದು ಏನಾದ್ರು ಬೆಳೆಗಳು ಬೆಳೆದಿದ್ದರೆ ಅದನ್ನು ನಾಶ ಮಾಡುವಂಥದ್ದು, ಈ ರೀತಿಯಾಗಿ ಅನಧಿಕೃತವಾಗಿ ಬಂದು ತೊಂದರೆ ಮಾಡಿದರೆ, ನಷ್ಟಪಟ್ಟು ಮಾಡಿದರೆ ಅದನ್ನೆಲ್ಲ ರೆಕಾರ್ಡ್ಗಳು ಮಾಡಿಕೊಂಡು, ಫೋಟೋಗಳು ಮಾಡಿಕೊಂಡು, ಪೆನ್ಡ್ರೈವ್ಗೆ ಹಾಕ್ಕೊಂಡು ಒಂದು 65B ಅಪ್ಲಿಕೇಶನ್ ಮಾಡಿಕೊಂಡು ಡಿಜಿಟಲ್ ಎವಿಡೆನ್ಸ್ನ ಹಾಕಿ ರೆಡಿ ಮಾಡಿ ಆ ಸಾಕ್ಷಿಗಳನ್ನೆಲ್ಲ ಕೊಟ್ಟು ಒಂದು IA ಅಪ್ಲಿಕೇಶನ್ ಹಾಕಿ ಆರ್ಡರ್ 39 ರೂಲ್ 2A ಆಫ್ CPC
ಅಂಡರಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಿ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ, ಕೋರ್ಟಿನ ಆದೇಶ ಇದ್ದರೂ ಕೂಡ ಬಂದು ಈ ರೀತಿ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ನೀವು ಅದೇ ನ್ಯಾಯಾಲಯಕ್ಕೆ ಹಾಕಬಹುದಾಗಿದೆ. ಆ ಒಂದು ಸಾಕ್ಷ್ಯಗಳನ್ನು ಗಮನಿಸಿ ಪ್ರತಿವಾದಿಗಳಿಗೆ ಕೋರ್ಟು ಶಿಕ್ಷೆಯನ್ನು ಕೊಡಬಹುದು, 3 ತಿಂಗಳ ಒಂದು ಜೈಲು ಶಿಕ್ಷೆಯನ್ನು ಕೂಡ ಕೊಡಬಹುದು. ಅದು ನ್ಯಾಯಾಂಗದ ವಿಮರ್ಶೆಗೂ ಕೂಡ ಬಿಟ್ಟಂತಹ ವಿಚಾರ ಆಗಿದೆ. ಇನ್ನು ಆ ಕೋರ್ಟಿನಲ್ಲದೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗಬಹುದಾ? ಖಂಡಿತ ಹೋಗಬಹುದಾಗಿದೆ. ಒಂದು ರಿಟ್ ಪಿಟಿಷನ್ನ ನೀವು ಹಾಕ್ಕೊಂಡು ಮೇಲ್ಮನವಿಯನ್ನು ಸಲ್ಲಿಸಿ, ಸೇಮ್ ಅದೇ ಕಂಟೆಂಪ್ಟ್ ಆಫ್ ಕೋರ್ಟು ಆ್ಯಕ್ಟ್ ಸೆಕ್ಷನ್ 1971 ಅಂಡರಲ್ಲಿ ನಾವು ಸೆಕ್ಷನ್ 10 ಆಫ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ 1971 ಈ ಒಂದು ಅಂಡರಲ್ಲಿ ನೀವು ಹೈಕೋರ್ಟಿಗೆ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ ಅಂತ ಹೇಳಿ, ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಬಹುದಾಗಿದೆ. ಮತ್ತು ಅವರು ಮಾಡಿರುವಂತಹ ಕುಕೃತ್ಯವನ್ನು ನಿಲ್ಲಿಸುವಂತೆ ನೀವು ಖಡಕ್ಕಾಗಿ ಎಚ್ಚರಿಕೆಯ ಆದೇಶವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಎಂಬುವಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಯಾರೇ ಆಗಲಿ ನಮ್ಮಲ್ಲಿ ಕಾನೂನು ಎಂಬುದು ಸುಪ್ರೀಂ ಸರ್ವಾಧಿಕಾರವಾಗಿದೆ. ಕಾನೂನನ್ನು ರಕ್ಷಿಸುವುದು ಮತ್ತು ಜನರ ಹಕ್ಕುಗಳನ್ನು ರಕ್ಷಿಸುವುದು ಕೋರ್ಟ್ಗಳ ನ್ಯಾಯಾಲಯಗಳ ಒಂದು ಜವಾಬ್ದಾರಿಯಾಗಿದೆ. ಆದ್ದರಿಂದ ನ್ಯಾಯಾಲಯವು ನೀಡಿದಂತಹ ಆದೇಶಗಳನ್ನು ಪ್ರತಿಯೊಬ್ಬರೂ ಪಾಲಿಸುವುದು ಪ್ರಜೆಗಳ ಕರ್ತವ್ಯ ಆಗಿದೆ. ಅದನ್ನು ಪಾಲಿಸಿ ಅದಕ್ಕೆ ಬೇಕಾದರೆ ನೀವು ಏನಾದರೂ ತಕರಾರು ಮಾಡುವುದಿದ್ದರೆ ಆದೇಶ ನಿಮಗೆ ಸಮ್ಮತಿ ಆಗದೇ ಇದ್ದಾಗ ನೀವು ಅದನ್ನು ಚಾಲೆಂಜ್ ಮಾಡಿ ಹೈಯರ್ ಕೋರ್ಟ್ಗಳಿಗೆ ನೀವು ಹೋಗಬಹುದೇ ಹೊರತು ಕೋರ್ಟ್ ಆದೇಶ ಮಾಡಿದ್ರೂ ಅದಕ್ಕೆ ಕಿಮ್ಮತ್ತು ಬೆಲೆ ಕೊಡದೆ ಹೋಗಿ ಅವರುಗಳಿಗೆ ತೊಂದರೆಗಳನ್ನು ಮಾಡಬಾರದು. ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಬಾರದು ಎಂಬುವಂತಹ ಮಾತನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಬಿಡುವಿದ್ದಾಗೆಲ್ಲ ನೋಡಿ ಬುದ್ಧಿವಂತರಾಗಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಲಹೆಗಳು ಬೇಕಿದ್ದರೆ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.